ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಾಕಷ್ಟು ಕಾಲರ್ಸ್ ರೆಡಿ ಇದ್ದಾರೆ. ಬಸವೇಶ್ವರ ನಗರದಿಂದ ದಿನೇಶ್ ಕರೆ ಮಾಡಿದ್ದಾರೆ. ಅವ್ರ ತೊಂದರೆ ಏನು ಅಂತ ಕೇಳೋಣ. ದಿನೇಶ್ ಮಾತಾಡಿ, ಹೇಳ್ಕೊಳ್ಳಿ ಏನು ತೊಂದರೆ ಇದೆ ಅಂತ. ಹಲೋ, ಮಾತಾಡಿ ದಿನೇಶ್. ಸರ್ ನಮ್ಮ ಹೆಸರು ದಿನೇಶ್ ಅಂತ. ಮೇಡಮ್ ಅವ್ರು ಮಾತಾಡಬೇಕಾಯ್ತು. ಮಾತಾಡಿ. ನಮಸ್ಕಾರ, ಹೇಳಿ ದಿನೇಶ್ ಅವರೇ. ಮೇಡಮ್ ಅವರೇ, ನಮ್ಮ ಆಟೋ ಓಡಿಸ್ತೀನಿ ನಾನು. ನಮ್ದೆಲ್ಲ ಪ್ರಯೋಗ ಎಲ್ಲ ಮಾಡಿದ್ದಾರೆ. ಟೆಸ್ಟ್ ವೀರಾಣು ಒಂದ್ ಸ್ವಲ್ಪ ಕಮ್ಮಿ ಇದೆ ಅಂತ ಇದು ಮಾಡಿದ್ದಾರೆ. ಎಷ್ಟಿದೆ ಕಮ್ಮಿ ಅಂದ್ರೆ? ಒಂದು 8,000 ಇದೆ ಅಂತ ಹೇಳಿದ್ದಾರೆ. 30% ಏನೋ ಕಮ್ಮಿ ಇದೆ ಇದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸರಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಎಲ್ಲಾ ತರ ಟೆಸ್ಟ್ ಎಲ್ಲ ಮಾಡಿಸಿ ತಿರ್ಗಾ ಧಾನ್ಯ ವೀರ್ಣ ಎಲ್ಲ ಹಾಕ್ಸಿತ್ತು. ಆದ್ರೂ ಸಕ್ಸಸ್ ಆಗ್ಲಿಲ್ಲ. 5 ಸತಿ ಹಾಕಿಸ್ತು, 5 ಸತಿನೂ ಸಕ್ಸಸ್ ಆಗ್ಲಿಲ್ಲ. ಓಕೆ. ಅದಕ್ಕೆ ಈಗ ಟೆಸ್ಟ್ ಬೇಬಿ ಮಾಡಿಸ್ಬೇಕು. ಆದ್ರೆ ಆಗುತ್ತಾ? ಈಗ ಹೌದು, ಈಗ ಇದ್ರೊಳಗೆ ಸಾಧ್ಯವಾಗಿಲ್ಲ ಅಂದಾಗ ನಿಮ್ಮಲ್ಲಿ ಕೆಲವು ಚೆನ್ನಾಗಿರೋ ವೀರ್ಯಾಣುಗಳಿದ್ರೆ ಅದನ್ನೇ ಉಪಯೋಗಿಸಿ ಇಕ್ಸಿ ಪ್ರೊಸೀಜರ್ ಅಂತ ಮಾಡ್ತಾರೆ ಇದರೊಳಗೆ, ಪ್ರಣಾಳ ಶಿಶು ವಿಧಾನದಲ್ಲಿ. ಅದರೊಳಗೆ ನಿಲ್ಲೋ ಸಾಧ್ಯತೆ ಬಹಳಷ್ಟಿರುತ್ತೆ. ನಿಮ್ಮದೇ ಅದು ಮಗು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ನೀವು ವೈದ್ಯರ ನಿಮಗೆ ಅದನ್ನ ಹೇಳಿರ್ಬೇಕಲ್ವಾ, ನಿಮ್ಮ ಸ್ತ್ರೀರೋಗ ತಜ್ಞರ ಹತ್ರ ನೀವು ಆ ಥರ ಮಾಡಿಸಿದ್ವಿ ಮೇಡಮ್. ಅದಕ್ಕೆ ಈಗ ನಿಮ್ಮನ್ನೇ ಭೇಟಿ ಮಾಡಿ ಒಂದ್ಸತಿ ಮಾಡ್ಸೋಣ ಅಥವಾ ಮಾತಾಡೋಣ ಅಂತ ಇದು ಮಾಡಿದ್ರು. ಆದ್ರೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದ್ರದ್ದು ಏನು ಅಂತ ಎಲ್ಲ ಮತ್ತೊಂದ್ಸಲ ನೋಡಿ ಅದನ್ನ ಯಾವ್ದು ನಿಮ್ಗೆ ಬೆಸ್ಟ್ ಮೆಥಡ್ ಅಂತ ನೋಡಿ ಹೇಳಿದ್ರೆ ಗೊತ್ತಾಗತ್ತೆ. ಎಲ್ಲವೂ ಎಲ್ರಿಗೂ ಸೂಟ್ ಆಗಲ್ಲ. ಅದು ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂದು ಮೆಥಡ್ ಅಲ್ಲಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ಯಾವ್ದು ವಿಧಾನದಲ್ಲಿ ಮಾಡಿದ್ರೆ ನಿಮಗೆ ಹೆಚ್ಚು ಸೂಕ್ತವಾಗತ್ತೆ ಅಂತ ನೋಡಿ ತಿಳಿಸಬಹುದು. ಓಕೆ, ಒಂದ್ಸರ್ತಿ ಅವರು ವೈದ್ಯರನ್ನ ಸಂಪರ್ಕ ಮಾಡೋದು ಒಳ್ಳೇದು. ನೆಕ್ಸ್ಟ್ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ಅವರ ಸಮಸ್ಯೆ ಏನು ಅಂತ ಕೇಳೋಣ. ನಾಗರಾಜ್ ಹೇಳಿ, ಏನ್ ತೊಂದರೆ ಇದೆ ನಿಮಗೆ? ಹಲೋ, ಮಾತಾಡಿ ನಾಗರಾಜ್. ಹಲೋ, ನಮಸ್ಕಾರ, ಹೇಳಿ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್, ಪದ್ಮಿನಿ ಮೇಡಮ್ ಅವರೇ. ಹೌದು, ಹೇಳಿ. ನನ್ನ ಹೆಸರು ನಾಗರಾಜ್ ಅಂತ. ಈಗ ನಮ್ಮ ಮನೆಯವರು ಮದುವೆ ಆಗಿ 8 ಮಂತ್ 9 ಮಂತ್ ಆಯ್ತು. ಈಗ ಪ್ರೆಗ್ನೆಂಟ್ ಆಗಿದ್ದಾರೆ. ಸರಿ. ಅದ್ರಲ್ಲಿ ಯಾವಾಗ್ಲೂ ನೋಡಿದ್ರು ವಾಮಿಟು ಅಂತೇಳಿ ಏನ್ ತಿಂದ್ರು ಏನ್ ಇದು ಮಾಡಿ ನೀರ್ ಕುಡಿದ್ರು ಸಾಕು ವಾಮಿಟು ಅಂತಾರೆ. ಬರೋ ಉಪವಾಸ ಮಲಗೋಣ ಸುಸ್ತು ಅಂತಿರ್ತಾರೆ. ಈಗ ಕೆಲವರಲ್ಲಿ ಈ ಹೈಪರೆಮಿಸಿಸ್ ಅಂತ ಸ್ವಲ್ಪ ಹೆಚ್ಚಿನ ಒಂದು ರಿಯಾಕ್ಷನ್ ಇರುತ್ತೆ ಅವ್ರ ದೇಹದಲ್ಲಿ. ಹಾರ್ಮೋನುಗಳ ಪ್ರಭಾವದಿಂದ ಆ ದೇಹಕ್ಕೆ ಅದನ್ನ ಹೊಂದಾಣಿಕೆ ಆಗೋ ತನಕ ಸ್ವಲ್ಪ ಹೆಚ್ಚಿನ ರಿಯಾಕ್ಷನ್ ಇರುತ್ತೆ ಕೆಲವರಲ್ಲಿ. ಆದ್ರಿಂದ ಅಂಥವರಲ್ಲಿ ಸ್ವಲ್ಪ ಜಾಸ್ತಿ ವಾಂತಿ ಕಾಣಿಸ್ಕೊಳ್ಬೋದು. ಅವ್ರಿಗೆ ಯಾವುದೇ ರೀತಿಯಲ್ಲಿ ಏನು ತಗೊಳಕ್ ಸಾಧ್ಯವಾಗಲಿಲ್ಲ ಅಂದಾಗ ಅಂಥ ಸಮಯದಲ್ಲಿ ಸ್ವಲ್ಪ ಅವ್ರಿಗೆ ಗ್ಲೂಕೋಸ್ ಬಾಟ್ಲುಗಳು ಹಾಕಬೇಕಾಗತ್ತೆ. ಡ್ರಿಪ್ ಹಾಕಿಸ್ಕೊಂಡು ಯಾರು ನಿಮ್ಮ ವೈದ್ಯರ ಹತ್ರ ಹೇಳಿದ್ರೆ ಅವರು ಒಂದು ದಿವಸ ಹಾಸ್ಪಿಟ್ಲಲ್ಲಿದ್ದು ಡ್ರಿಪ್ಸ್ ಹಾಕ್ಸ್ಕೊಂಡಾಗ ಏನಾಗುತ್ತೆ, ದೇಹಕ್ಕೆ ಸ್ವಲ್ಪ ಗ್ಲೂಕೋಸ್ ಹೋಗುತ್ತೆ. ಆವಾಗ ಒಂದು ಸ್ವಲ್ಪ ಡಿಹೈಡ್ರೇಷನ್ ಆಗುತ್ತೋ ಮತ್ತು ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದು, ಇದನ್ನೆಲ್ಲ ನಾವು ಕಡಿಮೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ತುಂಬ ಜಾಸ್ತಿ ವಾಂತಿ ಆಗಿ ಕೆಲವು ಸಲ ಬ್ಲಡ್ ಪ್ರೆಷರ್ ಎಲ್ಲ ಕಡಿಮೆ ಆಗಿ ಹೆಚ್ಚಿನ ತೊಂದರೆ ಆಗ್ಬೋದು. ಅದಕ್ಕೆ ಮುಂಚೆನೆ ನೀವು ವೈದ್ಯರನ್ನ ಸಂಪರ್ಕಿಸಿದ್ರೆ ಒಳ್ಳೇದು. ಬಟ್ ಎಲ್ರಿಗೂ ಹೀಗಾಗಲ್ಲ ಅಲ್ವಾ? ಎಲ್ರಿಗೂ ಆಗಲ್ಲ. ಕೆಲವರಲ್ಲಿ ಸ್ವಲ್ಪ ಈ ತರ ಸ್ವಲ್ಪ ವಾಮಿಟಿಂಗ್ ಹೈಪರೆಮಿಸಿಸ್ ಅಂತ ಅದು ಜಾಸ್ತಿ ಆಗುತ್ತೆ. ಅಂದ್ರೆ ಏನು ಸುಮಾರು 3-4 ತಿಂಗಳ ತನಕ ಇರುತ್ತೆ ಅಥವಾ ಇಲ್ಲ? ಸಾಧಾರಣವಾಗಿ ಇದು ಒಂದು 8ರಿಂದ 10 ವಾರ. ಈ ವಾರದಲ್ಲಿ ಮಗುವಿನ ಬೆಳವಣಿಗೆ, ಎಲ್ಲ ಅಂಗಾಂಗಗಳ ಬೆಳವಣಿಗೆ ಹೆಚ್ಚಿನ ರೀತಿನಲ್ಲಿ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಈ ವಾಂತಿ ಆಗೋದು ಜಾಸ್ತಿ ಆಗುತ್ತೆ. ಅದು ಬರ್ತಾ ಒಂದು 3 ತಿಂಗಳು 4ನೇ ತಿಂಗಳಿಗೆ ಬರೋ ಹೊತ್ತಿಗೆ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಇದ್ದಾಗ ಒಂದು ಟ್ಯಾಬ್ಲೆಟ್ಸ್ ಅದನ್ನೆಲ್ಲ ಕೊಟ್ಟು ಸರಿ ಮಾಡ್ಕೋಬಹುದು. ಮತ್ತೆ ಅವ್ರಿಗೆ ಏನು ತಿನ್ನಕ್ ಸಾಧ್ಯ, ಎಷ್ಟು ನೀರಿನ ಅಂಶ ತಗೊಳಕ್ ಸಾಧ್ಯ ಅದನ್ನ ತಗೊಳ್ತಾ ಇರ್ಬೇಕು. ಯಾವುದೇ ರೀತಿ ಸಾಧ್ಯವಾಗದೇ ಇದ್ದಾಗ ಅವಾಗ ಡ್ರಿಪ್ಸ್ ಹಾಕ್ಬೇಕಾಗುತ್ತೆ ಅವ್ರಿಗೆ. ಓಕೆ ಮೇಡಮ್, ಇನ್ನೊಂದು ಪತ್ರವನ್ನು ತಗೊಳ್ಳೋಣ. ಪತ್ರ ಬರೆದಿರ್ತಕ್ಕಂಥದ್ದು ಬೆಂಗಳೂರಿನಿಂದ ಸ್ವಾತಿ ಚಡಚಣ ಅಂತ, 30 ವರ್ಷ, ಮದುವೆ ಆಗಿ 6 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ. ಎಲ್ಲ ರೀತಿಯ ಪರೀಕ್ಷೆಗಳು, ಎಲ್ಲ ರೀತಿಯ ಚಿಕಿತ್ಸೆಗಳು ಮುಗಿದ್ವು. ಅಂತಿಮವಾಗಿ ವೈದ್ಯರು IVF ಮಾಡಿಸಲು ಹೇಳಿದ್ದಾರೆ. IVF ಅಂದ್ರೆ ಏನು, ಇದನ್ನು ಯಾವಾಗ ಮಾಡಿಸ್ಬೇಕು, ಎಷ್ಟು ಖರ್ಚಾಗುತ್ತೆ, ಹಾಗೆಯೇ ರೇಟ್ ಆಫ್ ಸಕ್ಸಸ್ ಎಷ್ಟು ಅನ್ನೋದನ್ನು ತಿಳಿಸ್ಕೊಡಿ ದಯವಿಟ್ಟು ಅಂತ ಕೇಳಿದ್ದಾರೆ. ಈಗ ಬೇರೆ ಎಲ್ಲ ವಿಧಾನಗಳಲ್ಲಿ ಕೂಡ ಅವರು ಇದು ಮಾಡಿ, ಈಗ IVF ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್ನೇ ಮಾಡಬೇಕಾದ ಕೆಲವು ಸಂದರ್ಭಗಳಿರುತ್ತೆ.
ಅದನ್ನ ಯಾವ್ದಂತ ಹೇಳಿದ್ರೆ, ಈಗ 2 ಟ್ಯೂಬ್ಗಳು ಪೂರ್ತಿಯಾಗಿ ಮುಚ್ಕೊಂಡಿದ್ರೆ, ಯಾಕಂದ್ರೆ ಅಂಡಾಣು ಬಿಡುಗಡೆಯಾಗಿದ್ದು ಟ್ಯೂಬಿನ ಮೂಲಕ ಗರ್ಭಕೋಶಕ್ಕೆ ಬರಕ್ಕೆ ಸಾಧ್ಯನೇ ಆಗಲ್ಲ, ಅಂತವರಲ್ಲಿ ಸಹಜವಾಗಿ ಗರ್ಭಧಾರಣೆ ಆಗೋಕ್ಕೆ ಸಾಧ್ಯ ಇರೋಲ್ಲ. ಹಾಗಾಗಿ ಆ ಅಂಡಾಣುನ ಹೊರಗಡೆ ತೆಗೆದು ಲ್ಯಾಬ್ರೇಟರಿನಲ್ಲಿ ಅಂಡಾಣು ವೀರ್ಯಾಣುನ ಮಿಲನ ಆಗೋದನ್ನ ಮಾಡಿ ಭ್ರೂಣನ ಗರ್ಭಕೋಶಕ್ಕೆ ಹಾಕೋದು. ಅದು ಇನ್ವಿಟ್ರೋ ಫರ್ಟಿಲೈಸೇಷನ್, ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ, IVF-ET ಅಂತ, ಅದನ್ನು ಪ್ರಣಾಳ ಶಿಶು ವಿಧಾನ ಅಂತ ಸಾಧಾರಣವಾಗಿ ಹೇಳೋದು. ಅದನ್ನು ಆ ಥರ ಮಾಡಬೇಕಾದ್ರೆ ಕೆಲವು ಈ ಥರ 2 ಕಡೆ ಟ್ಯೂಬ್ಸ್ ಹಾಳಾಗಿದ್ರೆ, ಮತ್ತು ಬೇರೆದಲ್ಲಿ ಅವರ ಕಿಬ್ಬೊಟ್ಟೆನಲ್ಲಿ ಬಹಳಷ್ಟು ತೊಂದರೆ ಇದ್ದು ಸಹಜವಾಗಿ ಗರ್ಭಧಾರಣೆ ಆಗಕ್ಕೆ ಸಾಧ್ಯ ಇಲ್ಲ ಅಂದಾಗ, ತುಂಬ ಕಡಿಮೆ ಅವರು ವೀರ್ಯಾಣುಗಳ ಸಂಖ್ಯೆ ಚಲನೆ ಬಹಳಷ್ಟು ಕಡಿಮೆ ಇದ್ದಾಗ, ಅಥವಾ ಕೆಲವು ಸಲ ವೀರ್ಯಾಣುಗಳು ಉತ್ಪತ್ತಿ ಬೀಜದಲ್ಲಿ ಆಗ್ತಾ ಇರುತ್ತೆ, ಬಟ್ ಹೊರಗಡೆ ಬರ್ತಾ ಇರಲ್ಲ, ಅದನ್ನ ಬೀಜದಿಂದ ನೇರವಾಗಿ ತಗೊಂಡು ಕೆಲವು ಸಲ ಗರ್ಭಧಾರಣೆ ಮಾಡಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಈ ಥರ ಕೆಲವು ಸಂದರ್ಭಗಳಲ್ಲಿ ಮತ್ತೆ ಯಾವುದೇ ಕಾರಣ ಎಲ್ಲ ಮೆಥಡಲ್ಲೂ ಫೇಲ್ಯೂರ್ ಆಗಿ ಯಾವ ರೀತಿನಲ್ಲೂ ಅವ್ರ ಗರ್ಭಧಾರಣೆ ಬಹಳಷ್ಟು ವರ್ಷದ ಪ್ರಯತ್ನದಲ್ಲಿ ಆಗಿರಲಿಲ್ಲ ಅಂದಾಗ ಇದು ಒಳ್ಳೆ ವಿಧಾನ ಆಗತ್ತೆ. ಅಂಥದ್ರೊಳಗೆ ನಮ್ಗೆ ಅಟ್ಲೀಸ್ಟ್ ಅವ್ರಿಗೊಂದು ಚಾನ್ಸ್ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಇರಬೇಕಾದ್ರೆ ಇದು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಅದಕ್ಕೆ ಟ್ರೈನಿಂಗ್ ತಗೊಂಡಿದ್ದಾರೆ. ಹಲವಾರು IVF ಸೆಂಟರ್ಗಳಿದೆ, ಕೆಲವು ಬಹಳ ಉತ್ತಮವಾದ ಸೆಂಟರ್ಸ್ ಕೂಡ ಇದೆ, ಒಳ್ಳೆ ಸಕ್ಸಸ್ ರೇಟ್ ಇರೋ ಅಂಥದ್ದು. ಹಾಗೆ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಒಂದು 30-40% ಅಷ್ಟು ಸಕ್ಸಸ್ ರೇಟ್ ಇರುತ್ತೆ. ಅಂದ್ರೆ ಅದು ಕಾರಣ ಏನು, ಅವ್ರಿಗೆ ಗರ್ಭಧಾರಣೆ ನಿಲ್ಲದೆ ಇರೋದಕ್ಕೆ ಕಾರಣ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಲ್ಲಿ ಇನ್ನೂ ಒಳ್ಳೆ ಸಕ್ಸಸ್ ರೇಟ್ 50-60% ಕೂಡ ಬರ್ಬೋದು ಸಕ್ಸಸ್ ರೇಟ್. ಆದ್ರಿಂದ ಮತ್ತೆ ಇದು ಈ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಹಾರ್ಮೋನನ್ನು ಉಪಯೋಗಿಸ್ಬೇಕು, ದೊಡ್ಡ ಒಂದು ಟೀಮ್ ವರ್ಕ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಖರ್ಚು ಇರುತ್ತೆ ಇದರೊಳಗೆ. ಅದು ಒಂದೊಂದು ಕಡೆ ಬೇರೆ ಬೇರೆ ಸೆಂಟರ್ಸ್ನಲ್ಲಿ ಒಂದು 80,000ದಿಂದ 1 ಲಕ್ಷ 1.5 ಲಕ್ಷ ತನಕ ಅದು ಹೆಚ್ಚು ಕಡಿಮೆ ಆಗ್ಬೋದು. ಅಂದ್ರೆ ಅವ್ರಿಗೆ ಎಷ್ಟು ಹಾರ್ಮೋನ್ ಉಪಯೋಗಿಸ್ಬೇಕಾಗತ್ತೆ ಇದೆಲ್ಲದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಆದ್ರಿಂದ ಅವ್ರಿಗೆ ಸಾಧ್ಯತೆಗಳಿದ್ದಾಗ ಬೇರೆ, ಈಗ ಕೆಲವು ಸಲ ಇನ್ನು ಯಾವುದೇ ರೀತಿ ಸಾಧ್ಯನೇ ಇಲ್ಲ ಅಂತ ಇರೋ ಸಂದರ್ಭದಲ್ಲಿ ಸುಮ್ಮನೆ ಟೈಮು ದುಡ್ಡು ಬೇರೆ ಬೇರೆ ವಿಷಯಗಳಿಗೆ ಒಂದು ಇಲ್ಲಿ ಇವ್ರು ಹೇಳೋದು ಒಂದು ಟ್ಯಾಬ್ಲೆಟು, ಅವ್ರು ಹೇಳೋದು ಒಂದು ಚಿಕಿತ್ಸೆ, ಇದಕ್ಕೆಲ್ಲ ದುಡ್ಡನ್ನು ವೇಸ್ಟ್ ಮಾಡದೆ ಎಲ್ಲಿ ಚಾನ್ಸ್ ಜಾಸ್ತಿ ಇರುತ್ತೆ ಅದನ್ನ ಒಂದ್ಸಲ ಪ್ರಯತ್ನ ಮಾಡ್ಬೋದು. ಅದನ್ನ ಮತ್ತೊಂದು ಪತ್ರ ಮೇಡಮ್, ಪತ್ರ ಬರೆದಿರ್ತಕ್ಕಂಥದ್ದು ಭಾಗ್ಯ ಅಂತ, ಚಿಕ್ಕಮಗಳೂರಿನಿಂದ, 28 ವರ್ಷ ಈಕೆಗೆ. ನಾವು ಸಾಕಷ್ಟು ವರದಕ್ಷಿಣೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರು ನಮ್ಮ ತಂದೆ ತಾಯಿಗಳು. ಆದರೆ ನನ್ನ ಪತಿ ಹಾಗೂ ಅತ್ತೆಗೆ ಮತ್ತಷ್ಟು ವರದಕ್ಷಿಣೆ ಬೇಕು ಅಂತಕ್ಕಂಥ ಆಸೆ. ಅದಕ್ಕೋಸ್ಕರ ಸಾಕಷ್ಟು ಕಿರುಕುಳ ನೀಡ್ತಾ ಇದ್ದಾರೆ. ನನ್ನ ಪತಿ ನನ್ನೊಂದಿಗೆ ದೈಹಿಕ ಸಂಪರ್ಕವನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಇದರಿಂದ ನನಗೆ ಬಹಳ ನೋವಾಗಿದೆ. ನಾನು ಕಾನೂನು ರೀತಿಯ ಹೋರಾಟ ಮಾಡಬಹುದಾ? ನನಗೆ ದಯವಿಟ್ಟು ದಾರಿ ತೋರಿಸ್ಕೊಡಿ ಅಂತ ಒಂದು ರೀತಿ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆ. ಹೌದು, ಇವಾಗ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೀತಿಯ ಹಿಂಸೆ ಕಿರುಕುಳ ಇದನ್ನೆಲ್ಲ ಅನುಭವಿಸ್ಕೊಂಡಾದರೂ ಇರಬೇಕು ಅನ್ನೋ ಥರ ಏನೂ ಇಲ್ಲ ಯಾವುದೇ ಸ್ತ್ರೀಗೆ. ಈಗ ಬಹಳಷ್ಟು ಸ್ತ್ರೀಯರು ವಿದ್ಯಾವಂತರಾಗ್ತಾ ಇದ್ದಾರೆ, ಅವರ ಕಾಲ ಮೇಲೆ ನಿಂತ್ಕೊಳ್ತಿದ್ದಾರೆ, ದುಡ್ಡು ಸಂಪಾದಿಸಿದ್ದಾರೆ, ಅವರು ಯೋಚಿಸೋ ಅಂಥ ವ್ಯಕ್ತಿಗಳಾಗಿದ್ದಾರೆ. ಈ ಥರ ಸಂದರ್ಭಗಳಲ್ಲಿ ನಿಜವಾಗ್ಲೂ ಅವರೊಂದು ಕಿರುಕುಳ ಅನುಭವಿಸ್ತಾ ಇರಬೇಕಾದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕೌಟುಂಬಿಕ ಹಿಂಸೆ ಅನ್ನೋದೆಲ್ಲ ಕೂಡ ಬಹಳಷ್ಟು ಪ್ರೊಟೆಕ್ಷನ್ ಇದೆ. ಈ ಕಾನೂನು ರೀತಿಯಲ್ಲಿ ಒಂದು ಸ್ತ್ರೀಗೆ ಬಹಳಷ್ಟು ಪ್ರೊಟೆಕ್ಷನ್ ಇದೆ. ಯಾವುದೇ ಒಂದು ವರದಕ್ಷಿಣೆ ಕಿರುಕುಳ ಇರ್ಬೋದು, ಕೌಟುಂಬಿಕ ಹಿಂಸೆ ಇರ್ಬೋದು. ಆದರೆ ಇದನ್ನ ನಿಜವಾದ ರೀತಿಯಲ್ಲಿ ಹಿಂಸೆ ಅನುಭವಿಸ್ತಿರೋ ಅಂತ ಹೆಂಗಸರು ಇದನ್ನ ಕಾನೂನನ್ನ ಉಪಯೋಗ ಮಾಡ್ಕೋಬೇಕು. ಕೆಲವು ಕಡೆ ಇದು ಕಾನೂನಿನ ದುರುಪಯೋಗ ಕೂಡ ಆಗತ್ತೆ. ಈ ಹೆಸರಿನಲ್ಲಿ ಈ ವರದಕ್ಷಿಣೆ ಇದರದು ಅಥವಾ ಕೌಟುಂಬಿಕ ಹಿಂಸೆ ಅನ್ನೋ ಹೆಸರಿನಲ್ಲಿ ಕೆಲವು ಸಲ ಎಷ್ಟೋ ಸಲ ನೋಡಿದ್ದು ಒಂದು ಮುಗ್ಧ ಹುಡುಗರದ್ದು ಬಾಳು ಮತ್ತೆ ಅವರ ಒಂದು ತಂದೆ ತಾಯಿ ಯಾವುದೇ ಒಂದು ಅವ್ರಿಗೆ ಇವ್ರನ್ನ ಕಂಡ್ರಾಗಲ್ಲ, ಅಥವಾ ಗಂಡನ ಮೇಲೆ ಕೋಪ, ಅಥವಾ ಅತ್ತೆ ಮಾವನ್ ಕಂಡ್ರಾಗಲ್ಲ, ಅಥವಾ ಬೇರೆ ಮನೆಯಲ್ಲಿ ತಾನು ಇರಬೇಕು, ಈ ರೀತಿ ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ಆ ಸ್ತ್ರೀಗೆ ಮನಸ್ಸಿಗೆ ಬಂದಾಗಲೆಲ್ಲ ಇದನ್ನ ದುರುಪಯೋಗ ಮಾಡ್ಕೊಂಡಿರೋದು ಎಷ್ಟೋ ನಾನು ನೋಡಿದ್ದೀನಿ. ಆದ್ರಿಂದ ಅಂಥ ಸಂದರ್ಭದಲ್ಲಿ ಬಹಳಷ್ಟು ಪಾಪ ಏನು ಕೆಟ್ಟದ್ದು ಮಾಡದೇ ಇರೋ ಹುಡುಗ ಅವ್ರ ತಂದೆ ತಾಯಿಗಳು ಅನುಭವಿಸಿದ್ದಾರೆ. ಆದ್ರೆ ಇವ್ರು ನಿಜವಾಗ್ಲೂ ಅನುಭವಿಸ್ತಿರೋದ್ರಿಂದ ಖಂಡಿತ ಕಾನೂನನ್ನ ಅವ್ರಿಗೆ ಅವ್ರ ಪ್ರೊಟೆಕ್ಷನ್ಗೆ ಕಾನೂನು ಇದ್ದೇ ಇದೆ ಅಂತ. ಹೌದು, ಅವರು ಅದನ್ನ ಸರಿಯಾದ ರೀತಿ ಅವ್ರು ಯಾವುದೇ ಒಂದು ಕಾನೂನು ತಜ್ಞರ ಹತ್ರ ಲಾಯರ್ ಹತ್ರ ಹೋದ್ರೆ ಅವರು ತಿಳಿಸ್ಕೊಡ್ತಾರೆ ಏನ್ ಮಾಡ್ಬೋದಂತ. ಅಷ್ಟೆಲ್ಲ ಅನುಭವಿಸಿ ಆದ್ರೂ ಕೂಡ ಅದೇ ಮನೇಲಿ ಅಲ್ಲೇ ಇರಬೇಕು, ಅಲ್ಲಿ ಅನುಭವಿಸಿ ಎಷ್ಟೋ ಜನ ನಾವು ನೋಡ್ತೀವಿ ಅವರು ಅಲ್ಲೇ ಒಂದು ಪ್ರಾಣನೇ ತೆಗೆದ್ಬಿಟ್ಟಿರ್ತಾರೆ. ಎಷ್ಟೋ ಜನಕ್ಕೆ ತುಂಬಾ ಕೇಸುಗಳು ನಾವು ನೋಡ್ತೀವಿ. ಪ್ರಾಣ ತೆಗೆಯೋದಾಗ್ಲಿ, ಅವ್ರನ್ನ ಇದು ಹಿಂಸೆ ಕೊಡೋದಾಗ್ಲಿ, ಮನೆಯಲ್ಲಿ ಹೊಡೆಯೋದು ಬಡಿಯೋದು, ಇಂಥದಕ್ಕೆಲ್ಲ ಹಿಂಸೆ ಅನುಭವಿಸೋವಂಥ ಪ್ರಮೇಯ ಏನೂ ಇಲ್ಲ. ಇಂಥವ್ರಿಗೆ ಅವ್ರ ತಂದೆ ತಾಯಿಗಳು ಕೂಡ ನಿಜವಾಗ್ಲೂ ಈ ರೀತಿ ತೊಂದರೆ ಆಗ್ತಾ ಇರ್ಬೇಕಾದ್ರೆ ಸಪೋರ್ಟ್ ಕೊಡಬೇಕು. ಒಂದ್ಸಲ ಮದುವೆ ಮಾಡಿಕೊಟ್ಬಿಟ್ರೆ ಆಗೋಯ್ತು, ನಮ್ಗೇನು ನಾವು ಅದಕ್ಕೆ ಇದು ಮಾಡೋದು ಬೇಡ ಅಂತ ಇವರು ಕೆಲವು ಸಲ ಆ ಥರ ಆಗ್ಬಿಡತ್ತೆ. ಅವ್ರಿಗೂ ಕೂಡ ತಂದೆ ತಾಯಿಗೆ ಮತ್ತೆ ಯಾಕೆ ನಾವು ಬರ್ಡನ್ ಆಗಬೇಕು ಅಂತ ಇವರು ಸುಮ್ಮನೆ ಹಿಂಸೆ ಅನುಭವಿಸ್ತಾರೆ.
ಸೊ ಆ ರೀತಿ ಅನುಭವಿಸೇ ಸರಿಯಾದವ್ರನ್ನ ಅವರು ಭೇಟಿಯಾಗಿ ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅವರು ಖಂಡಿತ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಮತ್ತೊಂದು ವಿರಾಮವನ್ನು ತೆಗೆದುಕೊಳ್ತಕ್ಕಂಥ ಸಮಯ. ಮತ್ತೆ ವಿಳಾಸವನ್ನು ಕೊಡ್ತಾ ಇದ್ದೀವಿ. ವಿಳಾಸವನ್ನು ನೋಡ್ತಾ ಮತ್ತೊಂದು ವಿರಾಮ.